ಅಂಡ್ ಜೆಂಟಲ್ಮ್ಯಾನ್, ಒಬ್ರು ಅಪರಾಧಿ, ಇನ್ನೊಬ್ರು ಆರೋಪಿ. ಆದ್ರೆ ಅವರಿಬ್ರು ಅತ್ಯಾಪ್ತ ಸ್ನೇಹಿತರು. ಈಗ ಈ ಇಬ್ಬರು ಅಕ್ಕಪಕ್ಕ ಸೆಲ್ಲಲ್ಲೇ ಇದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ ನಿಧಾನಗತಿಯಲ್ಲಿ ಸಾಗ್ತಾ ಇದ್ದು, ತಾನು ಹೊರಗ್ ಬರೋದು ಯಾವಾಗ ಅನ್ನುವಂತಹ ಚಿಂತೆ ದರ್ಶನ್ ಕಾಡ್ತಾ ಇದೆ. ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ರೀತಿ ತನಗೂ ಕಠಿಣ ಶಿಕ್ಷೆ ಆದ್ರೆ ಏನ್ ಗತಿ ಅನ್ನುವಂತಹ ಭಯವೂ ಕಾಡ್ತಾ ಇದೆ. ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಇತ್ತೀಚೆಗೆ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯಾಗಿ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಇದರ ಪಕ್ಕದಲ್ಲೇ ದರ್ಶನ್ ಸೆಲ್ ಕೂಡ ಇದೆ. ವಿಶೇಷ ಏನಪ್ಪಾ ಅಂತಂದ್ರೆ ಇವರಿಬ್ರು ಆತ್ಮೀಯ ಸ್ನೇಹಿತರು. ಒಬ್ಬರು ಆರೋಪಿಯಾಗಿ ಮತ್ತೊಬ್ರು ಅಪರಾಧಿಯಾಗಿ ಅಕ್ಕಪಕ್ಕದ ಸೆಲ್ನಲ್ಲಿ ಕಳೆಯುವಂತಹ ಸ್ಥಿತಿ ಬಂದೊದಗಿದೆ. ದರ್ಶನ್ ರೀತಿಯೇ ವಿನಯ್ ಕುಲಕರ್ಣಿ ಕೂಡ ಫಾರ್ಮ್ ಹೌಸ್ ಅನ್ನ ಮಾಡಿಕೊಂಡು ಹಲವಾರು ಪ್ರಾಣಿಗಳನ್ನ ಸಾಕೊಂಡಿದ್ರು. ವಿನಯ್ ಕುಲಕರ್ಣಿ ಫಾರ್ಮ್ಗೆ ದರ್ಶನ್ ಅವರು ಆಗಾಗ ವಿಸಿಟ್ ಅನ್ನ ಮಾಡ್ತಾ ಇದ್ರು. ಬಹಳ ಸಲ ಕುಲಕರ್ಣಿ ಅವರು ನಾನು ದರ್ಶನ್ ಸ್ನೇಹಿತರು ಅಂತ ಹೇಳ್ಕೊಂಡಿದ್ರು ಕೂಡ. ಈಗ ನೋಡಿದ್ರೆ ಈ ಸ್ನೇಹಿತರು ಜೈಲಲ್ಲಿ ಮುಖಾಮುಖಿ ಆಗೋ ಸ್ಥಿತಿ ಬಂದ್ಬಿಟ್ಟಿದೆ. ವಿನಯ್ ಕುಲಕರ್ಣಿ ಪ್ರಭಾವಿ ಶಾಸಕರಾಗಿದ್ರು ಕೂಡ ಕಾನೂನಿನ ಹಿಡಿತದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಈಗ ವಿನಯ್ ಹಾಗೆ ಅವರ ಗ್ಯಾಂಗ್ಗೆ ಜನಪ್ರತಿನಿಧಿಗಳ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಜೈಲಿನಲ್ಲಿ ಕಂಬಿ ಹಿಂದೆ ಇರುವಂತೆ ಮಾಡಿದೆ. ವಿನಯ್ ಕುಲಕರ್ಣಿಯಂತೆ ದರ್ಶನ್ ಮೇಲೂ ಕೊಲೆ ಆರೋಪ ಇದೆ. ಯೋಗೇಶ್ ಗೌಡ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ನೇರ ಆರೋಪಿ ಅಲ್ಲದೆ ಇದ್ರು ಇವರಿಗೆ ನ್ಯಾಯಾಲಯ ಅಪರಾಧಿ ಅಂತ ಜೀವಾವಧಿ ಶಿಕ್ಷೆ ವಿಧಿಸಿತ್ತು. ಹಾಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರು ನೇರ ಆರೋಪಿ ಅಲ್ಲ, ಆದ್ರೆ ಅಪರಾಧಿಗಳ ಪಟ್ಟಿಯಲ್ಲಿದ್ದಾರೆ. ಈ ಅಪರಾಧ ಇನ್ನೂ ಅಪರಾಧ ಸಾಬೀತಾಗಿಲ್ಲ. ಜೈಲ್ ಸೇರಿ 5 ತಿಂಗಳು ದರ್ಶನ್ಗೆ ಹೈಕೋರ್ಟ್ ಬೇಲ್ ಕೊಟ್ಟಿತ್ತು. ಆದ್ರೆ ಸರ್ಕಾರ ಸುಪ್ರೀಂ ಕೋರ್ಟ್ ನಲ್ಲಿ ಅಪೀಲ್ ಮಾಡಿ ಬೇಲ್ನ ರದ್ದು ಮಾಡಿಸ್ತು. ಇದೀಗ 7 ತಿಂಗಳಿಂದ ದರ್ಶನ್ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಇದೀಗ ನಿಧಾನಗತಿಯಲ್ಲಿ ಸಾಗ್ತಾ ಇದ್ದು, ತಾನು ಹೊರಗ್ ಬರೋದ್ ಯಾವಾಗ ಅನ್ನುವಂತಹ ಚಿಂತೆ ದರ್ಶನಿಗೆ ಕಾಡ್ತಾ ಇದೆ. ಅದಷ್ಟೇ ಅಲ್ಲ, ವಿನಯ್ ಕುಲಕರ್ಣಿ ರೀತಿ ನನಗೂ ದೊಡ್ಡ ಶಿಕ್ಷೆ ಆದ್ರೆ ಏನ್ ಗತಿ ಅನ್ನುವಂತಹ ಭಯವೂ ದಚ್ಚುಗೆ ಕಾಡ್ತಾ ಇದೆಯಂತೆ. ಒಟ್ನಲ್ಲಿ ದರ್ಶನ್ಗೂ ಕೂಡ ರೇಣುಕಾಸ್ವಾಮಿ ಕೇಸ್ನಲ್ಲಿ ಕಠಿಣ ಶಿಕ್ಷೆ ಆಗುತ್ತಾ, ಇಲ್ಲ ದಾಸ ನಿರಪರಾಧಿಯಾಗಿ ಹೊರ ಬರ್ತಾರಾ? ಪಕ್ಕದ ಸೆಲ್ಲಲ್ಲಿರೋ ಸ್ನೇಹಿತನಿಂದ ದರ್ಶನ್ ಆತಂಕ ಹೆಚ್ಚಾಗಿದೆಯಾ? ದಚ್ಚುನ ಲಕ್ಷಾಂತರ ಅಭಿಮಾನಿಗಳಲ್ಲಿ ಇದ್ರ ಬಗ್ಗೆ ಆತಂಕವನ್ನ ಹೆಚ್ಚು ಮಾಡಿರೋದಂತೂ ಸತ್ಯ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.